ದರ್ಶನ್ ಅಂಡ್ ಗ್ಯಾಂಗ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಟ ಚಿಕ್ಕಣ್ಣಗೂ ಕೂಡ ಪೊಲೀಸರು ನೋಟಿಸ್ ಅನ್ನು ಕೊಡೋ ಮೂಲಕವಾಗಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಚಿಕ್ಕಣ್ಣರನ್ನ ಸಾಕ್ಷ್ಯವಾಗಿ ಪರಿಗಣಿಸಲಾಗಿದೆ. ದರ್ಶನ್ ಕೇಸ್ನಲ್ಲಿ ನಟ ಚಿಕ್ಕಣ್ಣ ಸಾಕ್ಷ್ಯವನ್ನ ಪಡೆಯೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ನಟ ಚಿಕ್ಕಣ್ಣಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹತ್ಯೆಯಾದ ದಿನ ದರ್ಶನ್ ಜೊತೆಗೆ ಚಿಕ್ಕಣ್ಣ ಪಾರ್ಟಿಯಲ್ಲಿ ಇದ್ರು ಅನ್ನುವಂತಹ ಮಾಹಿತಿಯ ಆಧಾರದ ಮೇಲೆ ಈ ನೋಟಿಸ್ ಅನ್ನ ಕೊಡಲಾಗಿದೆ. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿಯಲ್ಲಿ ಚಿಕ್ಕಣ್ಣ ಭಾಗಿಯಾಗಿದ್ದರ ಬಗ್ಗೆ ಸಿಸಿಟಿವಿಯಲ್ಲಿ ಫುಟೇಜ್ಗಳು ಕೂಡ ನೋಡಿ ಪೊಲೀಸರು ಈ ಕ್ರಮಕ್ಕೆ ಮುಂದಾಗಿದ್ದಾರೆ. ಪಾರ್ಟಿ ಬಗ್ಗೆ ಮಾಹಿತಿ ಪಡೆಯಲು ಚಿಕ್ಕಣ್ಣಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಆ ದಿನ ಪಾರ್ಟಿಯಲ್ಲಿ ಎಷ್ಟೊತ್ತಿಗೆ ನೀವು ಹೋದ್ರಿ, ಅದಕ್ಕೂ ಮುಂಚಿತವಾಗಿ ಯಾರೆಲ್ಲ ಇದ್ರು ಮತ್ತು ಆ ಟೇಬಲ್ನಲ್ಲಿ ಆದಂತಹ ಡಿಸ್ಕಷನ್ ಏನು, ಈ ಹತ್ಯೆ ಸಂಬಂಧಿತವಾಗಿ ನಿಮ್ಮ ಬಳಿ ಏನಾದರೂ ಮಾಹಿತಿಯನ್ನ ಹಂಚಿಕೊಂಡಿದ್ದಾರಾ ಇತ್ಯಾದಿ ಮಾಹಿತಿಗಳನ್ನ ಸದ್ಯ ಚಿಕ್ಕಣ್ಣ ಅವರಿಂದ ಪಡೆದುಕೊಳ್ಳಲಿದ್ದಾರೆ ಪೊಲೀಸರು. ಈ ಪ್ರಕರಣದಲ್ಲಿ ಚಿಕ್ಕಣ್ಣಗೆ ಏನಾದರೂ ಮಾಹಿತಿಗಳು ಗೊತ್ತಿತ್ತು ಅನ್ನೋದಾದ್ರೆ ಮುಂದಿನ ಹಂತಗಳಲ್ಲಿ ಕ್ರಮಕ್ಕೆ ಮುಂದಾಗ್ತಾರೆ. ಸದ್ಯಕ್ಕೆ ಸಾಕ್ಷ್ಯವಾಗಿ ಅವರನ್ನ ಪರಿಗಣಿಸುವ ಮೂಲಕವಾಗಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ತಿಳಿಸಲಾಗಿದೆ. ಮೊನ್ನೆ ಅಷ್ಟೇ ಸ್ಟೋನಿ ಬ್ರೂಕ್ ಹೋಗಿದ್ರು, ಅಲ್ಲಿ ಮಹಜರನ್ನ ನಡೆಸಿದ್ರು. ಮಹಜರು ನಡೆಸಿದಂತಹ ಸಂದರ್ಭದಲ್ಲಿ ಸಿಸಿಟಿವಿ ಫುಟೇಜ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಂತಹ ಪೊಲೀಸರು ಸಿಸಿಟಿವಿ ಫುಟೇಜ್ ಆಧರಿಸಿ ಈ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ. ಆ ಒಂದು ಪಾರ್ಟಿ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿದ್ರು ಅನ್ನೋದನ್ನು ಕೂಡ ಗಮನಿಸಿದ್ದಾರೆ. ಜೊತೆಗೆ ಈ ಪ್ರಕರಣದ ಆರೋಪಿಗಳು ಎಷ್ಟೊತ್ತಿಗೆ ಬಂದ್ರು, ಎಷ್ಟೊತ್ತಿಗೆ ಹೋದ್ರು ಅನ್ನೋದರ ಬಗ್ಗೆಯೂ ಕೂಡ ಸಾಕ್ಷ್ಯ ಸಂಗ್ರಹ ಆಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಚಿಕ್ಕಣ್ಣ ಅವರನ್ನ ಈ ಕೇಸ್ನಲ್ಲಿ ಯಾವ ರೀತಿಯಾಗಿ ಪರಿಗಣಿಸಲಾಗಿದೆ ಪೊಲೀಸರು? ದಿವ್ಯ, ಏನಂದ್ರೆ ಪ್ರಮುಖವಾಗಿ ಸ್ಟೋನಿ ಬ್ರೂಕ್ ನಲ್ಲಿ ಅಂದ್ರೆ ಈ ಹತ್ಯೆ ನಡೆಯೋದಕ್ಕಿಂತ ಮುಂಚೆ ಸ್ಟೋನಿ ಬ್ರೂಕ್ ನಲ್ಲಿ ಅವರು ಪಾರ್ಟಿಯನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳಿತ್ತು. ಅಂದ್ರೆ ನಿರ್ಮಾಪಕರು ಮತ್ತು ಏನು ಹಾಸ್ಯ ಕಲಾವಿದರ ಚಿಕ್ಕಣ್ಣ ಇಬ್ರು ಕೂಡ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಸರಿಸುಮಾರು 11:30ಕ್ಕೆ ಇವರ ಪಾರ್ಟಿಗಳು ಪ್ರಾರಂಭ ಆಗ್ತದೆ. ಪಾರ್ಟಿ ಬೆಳಗಿನ ಜಾವ 11:30ಕ್ಕೆ ಏನು ಪಾರ್ಟಿ ಪ್ರಾರಂಭ ಆಗುವಂಥದ್ದು. 12 ಗಂಟೆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅಂದ್ರೆ ಚಿತ್ರದುರ್ಗದಿಂದ ಕರ್ಕೊಂಡು ಬರ್ತಿದ್ದಂತ ರೇಣುಕಾಸ್ವಾಮಿಯನ್ನ ಶೆಡ್ಗೆ ತೆಗೆದುಕೊಂಡು ಬಂದಿರ್ತಾರೆ. ಶೆಡ್ಗೆ ತೆಗೆದುಕೊಂಡು ಬಂದ ಬಳಿಕ ಪವನ್ ಏನು 1:30ಕ್ಕೆ ಶೆಡ್ ಬಳಿಯಿಂದ 1:30ಕ್ಕೆ ಸ್ಟೋನಿ ಬ್ರೂಕ್ ಅಂದ್ರೆ ದರ್ಶನ್ ಇದ್ದಂತ ಜಾಗ ಏನಿತ್ತು, ದರ್ಶನ್ ಇದ್ದಂತ ಜಾಗಕ್ಕೆ ಹೋಗಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದ್ವಿ ಮತ್ತು ಪಟ್ಟಣಗೆರೆ ಶೆಡ್ ನಲ್ಲಿ ಇರಿಸಿದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ. ಮಾಹಿತಿಯನ್ನ ಕೊಟ್ಟ ಬಳಿಕ ದರ್ಶನ್ ಅಲ್ಲಿಂದ ಏನು ವಿನಯ್ ಜೊತೆಯಲ್ಲಿ ಕಾರ್ನಲ್ಲಿ ಹೋಗೋ ಸಂದರ್ಭದಲ್ಲಿ ಪವಿತ್ರ ಗೌಡನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ನಿರ್ಮಾಪಕರು ಮತ್ತು ಚಿಕ್ಕಣ್ಣ ಅವರ ಮುಂಭಾಗದಲ್ಲೇ ಪವನ್ ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರ್ಕೊಂಡು ಬಂದಿದ್ದಾರೆ, ನೀವು ಬರಬೇಕು ಅಂತ ಹೇಳಿ ಒಂದು ಮಾಹಿತಿಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಐ ವಿಟ್ನೆಸ್ ಆಗಿ ಚಿಕ್ಕಣ್ಣ ಅವರು ಪರಿಗಣಿಸಿರುವಂತದ್ದು. ಅದಕ್ಕೋಸ್ಕರ ಅವರನ್ನ ಸಾಕ್ಷಿಯಾಗಿ ಪರಿಗಣಿಸಿಕೊಂಡಿದ್ದಾರೆ. ಅವರು ವಿಚಾರಣೆಗೆ ಬಂದು ಹಾಜರಾಗಿ ಆಗ ಆ ಸಂದರ್ಭದಲ್ಲಿ ನಡೆದಂತ ಘಟನಾವಳಿಗಳೇನು ಮತ್ತು ಯಾವ ಸಂದರ್ಭದಲ್ಲಿ ಎಷ್ಟು ಗಂಟೆ ಸಂದರ್ಭದಲ್ಲಿ ಮತ್ತು ಏನು ವಿಚಾರವನ್ನ ಪವನ್ ಏನು ದರ್ಶನ್ ಅವ್ರಿಗೆ ತಲುಪಿಸ್ತಾ ರೇಣುಕಾಸ್ವಾಮಿ ಅವರ ವಿಚಾರವಾಗಿ ಏನನ್ನೆಲ್ಲ ಮಾತಾಡ್ದ ಅಥವಾ ಹತ್ಯೆ ಮಾಡೋದಕ್ಕಿಂತ ಮುಂಚೆ ಟೇಬಲ್ ನಲ್ಲಿ ಏನಾದ್ರು ಮಾತುಕತೆಯನ್ನ ನಡೆಸಿದ್ರ, ಈ ಎಲ್ಲಾದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಈಗ ಪೊಲೀಸರು ಚಿಕ್ಕಣ್ಣ ಅವ್ರಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಬಹುತೇಕ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಕೂಡ ಚಿಕ್ಕಣ್ಣ ಅವರು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಪೊಲೀಸರು ಹೇಳಿರುವಂತದ್ದು ತುರ್ತಾಗಿ ವಿಚಾರಣೆಗೆ ಹಾಜರಾಗಬೇಕು, ತುರ್ತಾಗಿ ವಿಚಾರಣೆಗೆ ಹಾಜರಾಗಿ ನಿಮಗೆ ಗೊತ್ತಿರುವಂತ ವಿಚಾರಗಳೇನಿದೆ ಆ ವಿಚಾರಗಳನ್ನ ಹೇಳಬೇಕು ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬಹುತೇಕ ಇವತ್ತು ಸಂಜೆ ಒಳಗಡೆ ಅವರು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ದಿವ್ಯಾ, ಮುರಳಿ ಸಂಪರ್ಕದಲ್ಲಿದೆ, ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೀವಿ.